ಪೂರ್ವಿಕ್ನು ಏನು ಮಾಡ್ತಾ ಏನು. ನಾನಿದ್ದಿದ್ರೆ ನನ್ನ ಹತ್ರ ಸ್ವಲ್ಪ ಹೊತ್ತು ಮಾತಾಡ್ತಾನಾರು ಇರ್ತಿತ್ತು. ಈಗ ಅಮ್ಮ ಏನು ಹೇಳ್ತದೋ ಎಂತ ಮಾಡ್ತದೋ. ನಾ ಸುಮ್ಮನೆ ಇನ್ನೊಂದೆರಡು ದಿನ ಇದ್ದೇ ಬರ್ಬೋದಿತ್ತೇನು. ನಾ ಹೇಳಿದ ಮಾತೇ ಕೇಳಲ್ಲ ಅದು. ಅದಕ್ಕೆ ನಾನು ಸುಮ್ಮನೆ ಹತ್ಕೊಂಡು ಇತ್ಲಾಗ ಬಂದೆ. ನಾ ಇತ್ಲಾಗ ಬಂದಮೇಲಾದ್ರೂ ಸ್ವಲ್ಪ ಬುದ್ಧಿ ಬರ್ತದ ನೋಡೋಣ ಅಂತ. ಎಲ್ಲ ಅದರ ಮೂಗಿನ ನೇರಕ್ಕೆ ಆಗ್ಬೇಕಂತ ನೋಡ್ತದೆ. ಹೆಂಗೆ ಹೇಳೋದಪ್ಪ ಈಗ. ರಾಕೇಶ್ ಮನೆಗೆ ಹೋಗಿ ಬರೋಕ್ಕಾಗಿದ್ದರೆ ಸರಿ ಆದಿತ್ತು. ಅವರನ್ನೇ ನೋಡಿ ಮಾತಾಡಬೇಕಿತ್ತು ನಾನು. ಆವಾಗ ಸರಿ ಆದಿತ್ತು. ಅನಿಲ್ ಅಣ್ಣಗೊಂದು ಫೋನ್ ಮಾಡಿದರೆ ಆದಿತ್ತೇನೋ. ಫೋನ್ ಮಾಡಿ ನಾನು ಬರ್ತೀನಿ, ಇಬ್ಬರು ಹೋಗೋಣ ಅವ್ರ ಮನೆಗೆ ಅಂತ ಹೇಳಿದ್ರೆ, ನಮ್ಮ ಮನೇಲಿ ಗೊತ್ತಾದರೆ ಇನ್ನೇನೇನು ಅವಾಂತರ ಆಗೋಕ್ಕದೆಯಾ. ಮಾವನ ಹತ್ರ ಹೇಳ್ತೀನಿ ಎಲ್ಲ ವಿಚಾರನೂ. ಹಾಂ, ಇದು ಸರಿ ಆಗ್ತದೆ. ಅವರೊಬ್ರಿಗೆ ಗೊತ್ತಾದರೆ ಏನು ಪ್ರಾಬ್ಲಮ್ ಆಗಲ್ಲ. ಏನಾದ್ರು ಒಂದು ನೆವ ಹೇಳಿ ಹೋಗಿ ಬರ್ಬೋದು. ಆಸ್ಪತ್ರೆಗೆ ಅಂತ ಹೇಳಿ ಹೋಗ್ತೀನಿ. ಹಾಗೆ ಮಾಡ್ತೀನಿ. ಸದ್ಯಕ್ಕೆ ಕೆಲಸ ಎಲ್ಲಿಂದ ಶುರು ಮಾಡಬೇಕು ಅಂತಲೇ ಗೊತ್ತಾಗಲ್ಲ ನನಗೆ. ಫಸ್ಟ್ ಕೆಲಸ ಎಲ್ಲ ಮುಗಿಸ್ಕೊತೀನಿ. ಯಾಂತ ಜ್ಞಾನ ಮಾಡ್ತಾ ನಿಂತೀಯೆ? ಸಾರು ಪಲ್ಯ ಎಂತ ಮಾಡೋದ ಅಂತನ? ಇಷ್ಟು ದಿವಸ ನಾ ಮಾಡಿನಲ್ಲ ಹೇಳ. ಈಗ ಒಂದು ಹೊತ್ತಿಗೆ ಹಿಂಗೆ ಜ್ಞಾನ ಮಾಡ್ತಾ ನಿಂತೀಯ. ಎಂತಾರೊಂದು ಮಾರತೆ. ಇದೇ ಮೊಳಕು ಮೀನು ತರಿಸಿಟ್ಟೇನೆ. ಅಲ್ಲಿ ಹುರಿದವು ಎಣ್ಣೆಲಿ ಒಂದು 4 ಪೀಸಲ್ಲಿ ಇರ್ಬೇಕೇನು. ಅದ್ರ ಜೊತೆಗೆ ಇನ್ನೊಂದು 4 ಪೀಸ್ ಹಾಕಿ ಹುರಿತೀಯ ಇಲ್ಲ ಒಂದು ಚಟ್ನಿ ಮಾಡ್ತೀಯ ಅಂತ ನೋಡು. ಮಜ್ಜಿಗೆ ಅದೇ ಒಳಕ್ಕೆ ಮೀನು ಹರಿದ್ರೆ ಸಾಕಲ್ಲ. ಒಂದು ಟೊಮೆಟೊ ಸಾರು ಮಾಡ್ತೀಯ. ಸುಮಾರು ದಿವಸ ಆಗ್ಯದ ಮಾರತಿ ಟೊಮೆಟೊ ಸಾರು ಉಂಡೆ. ಒಂದು ಟೊಮೆಟೊ ಸಾರೇ ಮಾಡಿ ಹೇಳ್ತೀನಿ. ಟೊಮೆಟೊ ಸಾರು ಮಾಡಿ ಒಣಕ್ಕೆ ಮೀನು ಹರಿದ್ರೆ ಘನಾಗಾಗ್ತದೆ. ಹಾಂ, ಹಾಗೆ ಮಾಡಿ. ಎಂತ ಜ್ಞಾನ ಮಾಡ್ತಾನಿಲ್ಲ ಅದಕ್ಕಾಗಿ. ಹಾಂ, ಎಂತ ಹೇಳಿದ್ರಿ ಅಮ್ಮ? ಹಾಗೆ ಆಯ್ತಾ? ನಾ ಇಷ್ಟೊತ್ತು ಎಂತ ಹೇಳಿದೆ ಅಂತ ನೀ ಅಲೈಸ್ಕಿಂಡ್ಲೇ ಇಲ್ಲ. ಅದೇ ಅಂತ ಜ್ಞಾನ ಮಾಡ್ತಾ ನಿಂತಿದ್ದೆ ಮರತೆ. ತವ್ರ ಮನೆ ಜ್ಞಾನ ಮಾಡ್ತಾ ನಿಂತಿದ್ದಾನ ಆತದೆ. ಹೆಣ್ಮಕ್ಳಿಗೆ ಹಾಗೆ ತವ್ರ ಮನೆಯಿಂದ ಬಂದ ಒಂದು 3-4 ದಿನ ಇಟ್ಟಿಡಿ ಅಲ್ಲಿದೆ ಜ್ಞಾನ. ನಿಂಗೆ ಹಿಂಗೆ ಆಗ್ತದೆ. ಎಂಥರಾಗಲಿ ಈಗ ಅಲ್ಲಿಂದ ಬಂದರೆ ಇಲ್ಲಿ ಮನೆಯ ದೊಡ್ಡ ಏನೀಗ ಅಲ್ಲಿಕ್ಕಿಂತ ಇಲ್ಲೇ ಗನಗದೆ ಬಿಟ್ಟರೆ ಏನಿದಿಲ್ಲ. ನನಗೆ ಹೆಂಗಾಗಿರ್ಬೇಕು ನೀನು ಲೆಕ್ಕ ಹಾಕ. ಆ ಕಾಲದಲ್ಲಿ ಅಂಥ ದೊಡ್ಡ ಮಠದಿಂದ ಬಂದಂಗೆ ಬತ್ತಿದ್ದೆ ಇಲ್ಲಿ. ಈಗೇನೋ ಮನೆ ಹಿಂಗದೆ ಅಂತಾನ. ಆವಾಗ ಮನೆ ಹಿಂಗಿರ್ಲಪ್ಪ. ಹೇಳ್ಕೊಳಕ್ಕೆ ಒಂದು ಸಾಕಾರಿಕೆ ಅನ್ನೋದೊಂದು ಬಿಟ್ಟರೆ ಎಲ್ಲ ಈ ಜ್ಞಾನ ಮಾಡಿದ್ರೆ ಅತ್ತಮ್ಮ ಸಾಮಾನು ತಕ್ಕೊಡೋರು ಇಂತಿಷ್ಟರಲ್ಲಿ ಅಡುಗೆ ಮಾಡು ಅಂತ. ಅಷ್ಟರಲ್ಲಿ ನಾ ಮಾಡಬೇಕಿತ್ತು ಗೊತ್ತಾನೋ. ನಿಂಗೆ ಹಂಗೇನಾರದ್ಯಾ? ನೀ ಮಾಡಿದ್ದು ನೀ ಬಿಟ್ಟಿದ್ದು. ನಾ ಯಾವತ್ತಾರು ಒಂದು ದಿನಕ್ಕೆ ಸಾಮಾನು ಇದನ್ನು ತೆಗೆದು ಬೀಗಕ್ಕೆ ಹಾಕಿಟ್ಟಿನ ನಿಂಗೆ ಮಾಡು ಅಂತ ಬಿಟ್ಟೇನೆ. ಆದರೂ ನೀ ಇಷ್ಟು ಜ್ಞಾನ ಮಾಡ್ತೀಯ. ಎಲ್ಲ ತವ್ರ ಮನೆಯಿಂದ ತರಬೇಕಿತ್ತು ನಾನು ಗೊತ್ತಾನು. ನಿನ್ನ ಈಗೇನು ಹಿಂಗೆ ಅದಾರೆ ಅಂತಾನ. ಒಂದೊಂದ್ಸತಿ ಜ್ಞಾನ ಮಾಡಿದ್ರೆ ಏನು ಮಾಡೋಣ ಏನು ಬಿಡೋಣ ಅಂತ ಕಾಣ್ತದೆ. ಹೋಗಲಿ ಬಿಡು, ಜ್ಞಾನ ಮಾಡಬೇಡ. ಇದು ಮಾಡು, ಒಂದು ಟೊಮೆಟೊ ಸಾರು ಮಾಡಬೇಕಾದ್ರೆ ಟೊಮೆಟೊ ಹಣ್ಣು ಹೆಚ್ಚಿಕೊಡ್ತೀನಿ. ಟೊಮೆಟೊ ಹಣ್ಣು ಹೆಚ್ಚಿಕೊಡ್ತೀನಿ. ಒಣಕ್ಕೆ ಮೀನು ಒಂದು ಕುಯ್ದು ನೆನೆಸಿಡ್ತೀನಿ. ತೊಳೆದು ಇದು ಮಾಡ್ಬೋದು. ಹೇಳು ಜ್ಞಾನ ಮಾಡ್ತಾನೆ ಇಲ್ಬೇಡ. ಇಲ್ಲ ಆ ಥರ ಏನು ಯೋಚನೆ ಮಾಡ್ತಿರ್ಲಿಲ್ಲ. ಸರಿ, ಟೊಮೊಟೊ ಸಾರೇ ಮಾಡ್ತೀನಿ. ತರಕಾರಿ ತಂದವೆ ಎಂತ ಅದಾವೆ? ಹಾಂ, ತರಕಾರಿಗೆ ಹೋದೆ. ನಿನ್ನ ಗಂಡ ತಂದ ನಾ ಕಂಡೆ. ಎಲ್ಲೇ 4 ಮೊಟ್ಟೆ ತತ್ತಿದ್ದ. ಒಂದು ದಿವಸ ಎಲ್ಲರ ಮೊಟ್ಟೆ ಸಾರು ಮಾಡೋದು, ಮತ್ತೊಂದು 2 ದಿವಸ ಮೊಟ್ಟೆ ಹುರಿಯೋದು. ಮಜ್ಜಿಗೆ ಇರ್ತಿತ್ತಲ್ಲ. ಮಜ್ಜಿಗೆ ನಾನು ಒಂದು 2-3 ದಿನ ಕಡಿಯೋಕ್ಕೆ ಹೋಗಲ್ಲ. ಮೊಸರೆ ಹಾಕೊಂಡು ಗನಗೊಂಡಿದ್ದು. ಯಾವನ ಮಜ್ಜಿಗೆ ಕಡಿಯೋದು, ಬೆಣ್ಣೆ ತೆಗಿಯೋದು, ತುಪ್ಪ ಕಾಸ್ಲೇ ಇಲ್ಲ. ನಾನು ಹೋದ್ಮೇಲೆ ಪಿಜ್ಜಲ್ಲಿ ಇಟ್ಟೀನಿ ಬೆಣ್ಣೆ ಎಲ್ಲ. ಇದು ಮಾಡು, ಅವನು ತೆಗೆದು ಒಂದು ತುಪ್ಪ ಕಾಸು. ಮೊನ್ನೆ ಒಂದಿನ ಗುಂಡಿಗೆ ಯಾರೋ ಹೊರೆ ಸೊಪ್ಪು ಕೊಟ್ಟಿದ್ರಂತಪ್ಪ.
ತಂದಿದ್ದ ಆಗ ಉಪ್ಸಪ್ ಮಾಡಿದ್ದೆ ಒಂದಿನ. ಮತ್ತೊಂದಿನ ಕೊಡ್ತೀನಿ ಅಂತ ಹೇಳ್ಯಾರೆ, ಸಣ್ಣ ಬಂದಮೇಲೆ ತತ್ತೀನಿ ಅಂದ. ನಾನೇ ಬೇಡ ಅಂದೆ. ಅದು ಸತೆ ಹರ್ವೆ ನಂಜು, ನೀ ಅದನ್ನ ಕೆಲಸ ಮಾಡಬೇಡ ಮಾರಯ್ಯ ಅಂದಿದ್ದೆ. ಇವೆಲ್ಲ ಆಗೋತು ಮಾರತಿ. ಅಲ್ಲೇ ಯಾರ ಹೇಳ್ದಂಗೆ ಆತು ನೋಡು, ನಿನ್ನ ತಂಗಿನ ಯಾಚೆ ಮಾಡ್ಕೊಂಡು ಹೋಗ್ಯದ ಅಂತ ಹೌದಾನೆ. ಯಾರದಾರ ಮಾರತಿಯಲ್ಲಿ? ಗಂಡ ಹೆಂಡತಿ ಇಬ್ಬರೇ ಇರಾರ. ಒಂಥರ ನಿಮ್ಮ ಇದರಲ್ಲೇ ಹಂಗ. ನಿನ್ನ ಅಮ್ಮನ ಅಕ್ಕ ತಂಗಿಕ್ಲ ಕೊಟ್ಟಲೆಲ್ಲ ಹೆಂಗೆ ಸಾಪ್ಸಿದ ಇದ್ರ ಗಂಡನ ಮನೆಯಲ್ಲಿ? ಈಗ ನಿನ್ಗೆ ಹಂಗೆ ಆತ, ಇಲ್ಲಿ 3 ದಿನಲ್ಲಿ 3 ದಿನ ಇಲ್ಲಿ ಇದ್ದಂಗೆ ಆತ. ಈಗ ನಿನ್ನ ತಂಗಿ ಹಾಗೆ ಅಂದರೆ ನಾನು ದೋಸೆ ಗೀಸೆ ಇದ್ರೂ ಇರ್ಬೋದು, ಕೇಳಿಸಿ ನೋಡ್ಬೇಕು ನೋಡು. ಯಾರು ನಿಮ್ಗೆ ಹೇಳಿದ್ದು? ಯಾರು ಹೇಳಿ? ಪೂರ್ವಿತ ಜಗಳ ಮಾಡ್ಕೊಂಡು ಹೋಗ್ಯಾಳೆ ಅಂತ? ಅದು ಪೂರ್ವಿತ ಜಗಳ ಮಾಡ್ಕೊಂಡು ಹೋಗಿದ್ದಕ್ಕೆ ನಮ್ಮ ಮನೆಯಲ್ಲೇ ಏನೋ ದೋಷ, ನಮ್ಮಮ್ಮನ ಅಕ್ಕ ತಂಗಿಗಂತ ಇದಕ್ಕೆಲ್ಲ ಹೋಗ್ಬಿಟ್ರ ನೀವು? ನಿಮ್ಮ ವಯಸ್ಸಿಗೆ ನಾನು ಹೇಳೋದಲ್ಲ ಅಮ್ಮ, ನೀವೇ ಇದನ್ನು ತಿಳ್ಕೋಬೇಕು. ಯಾರ ಮನೇಲಿ ಜಗಳ ಆಗಲ್ಲ? ಗಂಡ ಹೆಂಡತಿ ಜಗಳ ಯಾರ ಮನೇಲಿ ಆಗಲ್ಲ ಹೇಳಿ? ಅಲ್ಲ, ಈಗ ಅವಳು ಹೋಗಿದ್ದ ಹಂಗಲ್ಲ, ನಾನು ಹೋದೆ ಅಂತ ಬಂದ್ಲು, ಆಮೇಲೆ ಅವಳಿಗೆ ಸ್ವಲ್ಪ ಆರಾಮಿಲ್ಲ ಆಯ್ತು, ಹೆಂಗೋ ಅಲ್ಲೇ ಅದಾಳೆ, ಹೋಗ್ತಾಳೆ ಇನ್ನೊಂದು ದಿವಸ, 1-2 ದಿವಸ ಬಿಟ್ಟು. ಅದಕ್ಕೆ ನೀವು ಹೇಳೋದು ನೋಡಿದ್ರೆ ಅಕ್ಕ ತಂಗಿಕ್ಳು ನಾನು ಹೋಗಿದ್ದೆ. ಎಂತಕ್ಕೆ ಹೋಗಿದ್ದೆ? 3 ದಿವಸಲ್ಲಿ 3 ದಿವಸ ಇಲ್ಲಿ ಅಂತ ಎಷ್ಟು ಸಲೀಸಾಗಿ ಹೇಳಿಬಿಟ್ರಲ್ಲ ನೀವು. ನಾನು ಹೋಗಿದ್ದು ನನ್ನ ಕಾರಣಕ್ಕಾಗಲ್ಲಪ್ಪ, ನನ್ನ ಸಮಸ್ಯೆಗೆ ಆಗಲ್ಲ. ಯಾಕೆ ಅಲ್ಲಿಂದ ಬಂದವಳು ಇಷ್ಟೆಲ್ಲ ನಾನು ಶ್ರಮಪಟ್ಟು ಇಲ್ಲಿ ಮಾಡ್ತಿದ್ದೀನಲ್ಲ, ಅದನ್ನು ಯಾಕೆ ಯಾವತ್ತೂ ಕೇಳಲ್ಲ ನೀವು? ನಿಮ್ಮಮ್ಮನ ಅಕ್ಕ ತಂಗಿ ಕೊಟ್ಟಲೆಲ್ಲ ಹಿಂಗೆ ಮಾಡ್ಯಾರನು ಅಂತ ಅದು ನಿಮ್ಮ ಗಮನಕ್ಕೆ ಬರೋದೇ ಇಲ್ಲ ಅಲ್ಲ? ಸುಮ್ಮನೆ ಇದ್ದರೆ ಏನಾರು ಒಂದು ಈ ಥರ ಮಾತಾಡಿ ಮತ್ತೆ ನನ್ನ ಮನಸ್ಸಿಗೆ ಬೇಜಾರು ಮಾಡೋದಲ್ಲದೆ ನಿಮಗೂ ಏನಾರು ಹೇಳಂಗೆ ಮಾಡ್ತೀರಿ, ಹೇಳಿದ್ರೆ ಮತ್ತೆ ಸಿಟ್ಟು ಮಾಡ್ತೀರಿ. ಬೇಡ ಬಿಡಿ, ನಾನೇನು ಮಾತಾಡಲ್ಲ. ಮೊದಲೇ ನನ್ನ ಯೋಚನೆ ನಂಗಾಗಿದೆ, ಹೋಗಲಿ ಬಿಡಿ. ಅಯ್ಯ ಮಾರತಿ, ನೀನು ನಂಗೇನು ಹೇಳಬೇಡ. ನಾನೇನು ಕೂಡ್ಸ್ಕೊಂಡು ಹೇಳಿದ್ದಲ್ಲಪ್ಪ, ಹಿಂಗೆ ಯಾರ ಬಂದು ಹೇಳಿದ್ದು. ನಿನ್ನ ಗಂಡ ಹೇಳ್ತಿದ್ನಪ್ಪ, ಎಲ್ಲ ಮಾತಾಡ್ತಾರೆ, ಜಗಳ ಮಾಡ್ಕೊಂಡು ಹೋಗ್ಯದೆ ಸರಿ ತನ್ನ ತಂಗಿ, ಯಾಕೆ ಹಂಗೆ ಮಾಡ್ತದೇನೋ ಅಂತ ಅವನು ಬೇಜಾರು ಮಾಡ್ತಿದ್ದ. ನಾನೇನು ಹಂಗೇನು ಇದಾಗ ಕೇಳಿದ್ದ, ಅವನು ಇದು ಹಿಂಗಾಗ್ಯದೇನೋ ಏನು ಎತ್ತ ಅಂತ ನಮ್ಮರು ತಮ್ಮರು ಅಂದಮೇಲೆ ವಿಚಾರಿಸ್ಬೇಕಲ್ಲ, ಹಂಗೆ ವಿಚಾರಿಸಿದ್ದಪ್ಪ. ನಾನೇನು ದೂರಿದ್ದ? ಈಗ ನರಸೆ ಗೀಸೆ ಇರ್ಬೋದೇನೋ ಅಂದೆ. ನೀವು ಹೇಳೋದು ನೋಡಿದ್ರೆ ಏನು ಮಾಡೋದು ಬೇಡ ಮರತಿ, ನಂಗೆ ಎಂತಕ್ಕೆ ಬೇಕಾ ಸುದ್ದಿ? ಹೇಳೋದೆಲ್ಲ ಹೇಳಾದ್ಮೇಲೆ ನಂಗೆ ಎಂತಕ್ಕೆ ಬೇಕಾ ಸುದ್ದಿ ಅಂದರೆ? ಹೋಗಲಿ ಬಿಡಿ. ಯಾರು ಇವ್ರು ಹೇಳಿದ್ರ ನಿಮ್ಮ ಹತ್ರ ಬಂದ? ಯಾರು ಇವನೇ ಇರ್ಬೇಕು ಹೇಳ್ದಂಗೆ ಆತಪ್ಪ ಅಲ್ಲ. ನಾನೇ ಕೇಳೇನ ಇಂಥರ ಅಂತ ಜ್ಞಾನ ಮರ್ತತ. ಹೋಗಿ ಅವನ ಹತ್ರ ಕೇಂಡೆ, ಏನು ವಾಗೇಶ ಹೌದನ ಹಿಂಗನ ನಿನ್ನ ಈ ಥರ ಮಾಡಿದಂತೆ ಅಂತ. ಅವಾಗ ಹಿಂಗೆ ಬೇಜಾರು ಮಾಡ್ತಿದ್ದ. ಹೌದಂತೆ, ಹೋಗಿದಂತೆ ಮರತಿ, ಪಾಪ ಅವ್ರಿಗೆ ತಲೆ ಬಿಸಿ, ಮಾವಿಗೆ ಅತ್ತಿಗೆ ಒಂದೆಲ್ಲ ಒಂದು ಹಿಂಗಿದ್ದೆ ತಲೆ ಬಿಸಿ ಆಗ್ತದೆ ಅಂಥೇಳಿ ಅವನೇ ಬೇಜಾರು ಮಾಡ್ತಿದ್ದ. ನೀನು ನೋಡಿದ್ರೆ ಹಿಂಗೆ ಮಾಡ್ತೀಯ ಮರತಿ. ಹೋಗಲಿ ಬಿಡಿ, ಹೋಗಲಿ. ಅಲ್ಲ, ಆಶ್ಚರ್ಯ ಅಂದರೆ ನಿಮ್ಗೆ ಇಷ್ಟೆಲ್ಲ ನೆನಪದೆ, ಹೇಳಿದ್ದು ಯಾರು ಅನ್ನೋದೇ ನೆನಪಿಲ್ಲಲ್ಲ. ನೀವೇನು ಎಲ್ಲಿಗೂ ಹೊರಗಡೆ ಹೋಗಲ್ಲ ಜಾಸ್ತಿ. ನಮ್ಮನೆಗೆ ಯಾರು ಬರ್ತಾರೆ ಇನ್ನು? ನೋಡೋಣ ಕೇಳ್ತೀನಿ, ನಿಮ್ಮ ಮಗನ ಹತ್ರನೇ ಕೇಳ್ತೀನಿ. ನೋಡನೆ ನಿಮ್ಮ ಹತ್ರ ಅವ್ನು ಮಾತಾಡೋದು ಇದಾತ ಮಾರತೆ. ಈಗ ಅವನ ಹತ್ರ ಕೇಳ್ದಕ್ಕೆ ಅವ್ನು ಹಾಗೆ ಹೇಳಕ್ಕೆ ಶುರು ಮಾಡಲಿ, ನೀನು ಯಾಕೆ ಹೇಳಕ್ಕೆ ಹೋಗಿದ್ದೆ ಅಂತ. ಹಂಗೆ ಹಿಂಗೆ ಅಮ್ಮಗ ಮಗಗೆ ತಂದಿಡು.